ಆಕೆಗೆ ವಯಸ್ಸು 40 ಆದರೆ ಗ್ಲಾಮರಿಗೇನು ಕಮ್ಮಿ ಇಲ್ಲ. ಸುಂದರಿ ಆಕೆ. ಆ ಖ್ಯಾತ ನಟಿಗೆ ಲವ್ ಆಗಿದ್ದು 40 ವರ್ಷದ ನಂತರ. 40ನೇ ವಯಸ್ಸಿನಲ್ಲಿ ಲವ್ನಲ್ಲಿ ಬಿದ್ದ ಖ್ಯಾತ ನಟಿ. ಹಾಗಾದ್ರೆ ಆ ಸ್ಟಾರ್ ನಟಿ ಯಾರು? ದಕ್ಷಿಣ ಭಾರತದ ಪ್ರಖ್ಯಾತ ನಾಯಕ ನಟಿ. ಕನ್ನಡದಲ್ಲೂ ಕೂಡ ಅನೇಕ ಸಿನಿಮಾಗಳನ್ನ ಮಾಡಿದ್ದು. ದಕ್ಷಿಣ ಭಾರತದಲ್ಲಿ ಖ್ಯಾತಿ ಪಡೆದಿರತಕ್ಕಂತಹ ಗ್ಲಾಮರಸ್ ನಟಿ. ಆಕೆ ಮಾಡಿರುವಂತಹ ಎಲ್ಲ ಚಿತ್ರಗಳು ಕೂಡ ಸೂಪರ್ ಡೂಪರ್ಗಳೇ. ಈಗ ಆ ನಟಿಗೆ ಲವ್ನಲ್ಲಿ ಬಿದ್ದಿದ್ದಾರಂತ. ಆ ನಟಿ ಲವ್ನಲ್ಲಿ ಬಿದ್ದಿರೋದು 32 ವರ್ಷಕ್ಕೋ 35 ವರ್ಷಕ್ಕೋ ಅಲ್ಲ, ಚುಳು 40 ವರ್ಷಕ್ಕೆ. 40ನೇ ವಯಸ್ಸಿನಲ್ಲಿ ಲವ್ನಲ್ಲಿ ಬಿದ್ದ ಖ್ಯಾತ ನಟಿ. ವಯಸ್ಸು 40 ಆದ್ರೂ ಕಳೆಗುಂದದ ಗ್ಲಾಮರಸ್. ದಕ್ಷಿಣ ಭಾರತದ ಪ್ರಖ್ಯಾತ ನಟಿ ಇವರು. ಕನ್ನಡದಲ್ಲೂ ಕೂಡ ಸಿನಿಮಾವನ್ನ ಮಾಡಿದ್ದಾರೆ. ಈಕೆಗೆ ಈಗ 40 ವರ್ಷ. ವಯಸ್ಸು 40 ಆದ್ರೂ ಕೂಡ ಕಡಿಮೆಯಾಗಿಲ್ಲ ಕ್ರೇಜು. ಈಗ ಆ ನಟಿ ಲವ್ನಲ್ಲಿ ಬಿದ್ದಿದ್ದಾರಂತೆ. ಆಕೆಗೆ ವಯಸ್ಸು 45 ಕೂಡ ಕ್ರೇಜು ಕಡಿಮೆ ಆಗಿಲ್ಲ. ಟಾಲಿವುಡ್ನಲ್ಲಿ ಎಲ್ಲ ನಾಯಕರೊಂದಿಗೂ ಕೂಡ ನಟನೆಯನ್ನ ಮಾಡಿದ್ದಾರೆ. ಚಿರಂಜೀವಿ, ವೆಂಕಟೇಶ್ ಮತ್ತು ಬಾಲಕೃಷ್ಣ ಎದುರು ಕೂಡ ಆಕೆ ನಟನೆಯನ್ನ ಮಾಡಿದ್ರು. ವಯಸ್ಸು 40 ಆದ್ರೂ ಕೂಡ ಕಡಿಮೆಯಾಗದ ಕ್ರೇಜು. ಟಾಲಿವುಡ್ನಲ್ಲಿ ಎಲ್ಲ ನಾಯಕರೊಂದಿಗೆ ಆಕೆ ನಟಿಸಿದ್ದಾರೆ. ಚಿರಂಜೀವಿ, ವೆಂಕಟೇಶ್ ಮತ್ತು ಬಾಲಕೃಷ್ಣ ಅವರ ಜೊತೆಯೂ ಕೂಡ ನಟನೆಯನ್ನ ಮಾಡಿದ್ದಾರೆ. ಅವರು ಹೆಚ್ಚಾಗಿ ತಮಿಳು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಯಾವ ಕ್ರೇಜು ಕಮ್ಮಿ ಆಗಿಲ್ಲ. ಆ ನಟಿ ಬೇರಾರೂ ಅಲ್ಲ, ತ್ರಿಷಾ. ವಯಸ್ಸು 40 ರೀ. ವಯಸ್ಸು 40. ನಟಿ ತ್ರಿಷಾಗೆ ಈಗ ಲವ್ ಆಗಿದೆಯಂತೆ. ಅದು ಯಾರು ಅಂತ ಗೊತ್ತಾದ್ರೆ ಶಾಕ್ ಆಗೋದು ಪಕ್ಕಾ. ವೆನ್ ವುಮೆನ್ ವಿಲ್ ಬಿ 40 ಶಿ ವಿಲ್ ಬಿ ನಾಟಿ ಅನ್ನೋ ಮಾತಿದೆ. ಅವರ ಮನೆಯ ನಾಯಿಯ ಮೇಲೆ ಅವರಿಗೆ ಲವ್ ಆಗಿದೆಯಂತೆ. ನೋಡಿ, ಇದು ಫೆಬ್ರವರಿ 2, 2025. ನಾನು ಇವಳನ್ನ ದತ್ತು ಪಡೆದ ದಿನ. ನೀನು ಎಂದೆಂದಿಗೂ ನನ್ನ ವ್ಯಾಲೆಂಟೈನ್. ನಾಯಿ ಜೊತೆ ಪ್ರೀತಿಯಾಗಿರೋದು ಎಂದು ತ್ರಿಷಾ ನಟಿ ಪೋಸ್ಟ್ ಬರೆದುಕೊಂಡಿದ್ದಾರೆ. ಆಕೆಗೆ ಲವ್ ಆಗಿರೋದು ಯಾವುದೋ ನಟನ ಜೊತೆನೂ ಅಲ್ಲ, ಯಾವುದೋ ಕಾಮನ್ ಮ್ಯಾನ್ ಜೊತೆನೂ ಅಲ್ಲ, ಯಾವುದಾದ್ರು ಸೆಲೆಬ್ರಿಟಿ ಜೊತೆನೂ ಅಲ್ಲ, ಯಾವುದಾದ್ರು ರಾಜಕಾರಣಿ ಜೊತೆನೂ ಅಲ್ಲ. ಮನೆ ನಾಯಿ ಜೊತೆ ಲವ್ ಆಗಿದೆಯಂತೆ. ವ್ಯಾಲೆಂಟೈನ್ಸ್ ಡೇ ದಿವಸ ಪೋಸ್ಟ್ ಮಾಡಿಕೊಂಡಿದ್ದಾರೆ. ದತ್ತು ಪಡೆದಿರುವ ಒಂದು ನಾಯಿಯ ಜೊತೆಗೆ ಪೋಸ್ಟ್ ಮಾಡ್ಕೊಂಡಿದ್ದಾರೆ. ನೀನು ನನ್ನ ಒಂದು ವ್ಯಾಲೆಂಟೈನ್ ಅನ್ನೋ ತರಹದಲ್ಲಿ ಪೋಸ್ಟ್. ಲವ್ ಆಗಿರುವಂತಹದ್ದು ನಾಯಿಯ ಮೇಲೆ. ಅವರು ಹೆಚ್ಚಾಗಿ ತಮಿಳು ಚಿತ್ರಗಳಲ್ಲಿ ನಟಿಸಿದ್ರು, ಕನ್ನಡದಲ್ಲೂ ಕೂಡ ನಟಿಸಿದ್ದಾರೆ. ನಟಿ ತ್ರಿಷಾಗೆ ಈಗ ಲವ್ ಆಗಿದೆಯಂತೆ. ಅದು ಯಾರು ಅಂತ ಗೊತ್ತಾದರೆ ಶಾಕ್ ಆಗೋದು ಪಕ್ಕ ಅಂತ ನಾವು ಹೇಳ್ತಾ ಇದ್ವಿ. ಅದು ಲವ್ ಆಗಿರುವಂತಹದ್ದು ನಾಯಿಯ ಮೇಲೆ. ಫೆಬ್ರವರಿ 2, 2025. ನಾನು ಇವಳನ್ನು ದತ್ತು ಪಡೆದ ದಿನ. ನೀನು ಎಂದೆಂದಿಗೂ ನನ್ನ ವ್ಯಾಲೆಂಟೈನ್ ಅಂತ ತ್ರಿಷಾ ಪೋಸ್ಟ್ ಮಾಡುವುದರ ಮುಖಾಂತರವಾಗಿ ತನ್ನ ಲವ್ವಿನ ಬಗ್ಗೆ ಹೇಳಿಕೊಂಡಿದ್ದಾರೆ.